ಅಕ್ಕ ಇಲ್ಲಿ ನಿಂಗಮ್ಮ ಅಂದ್ಬಿಟ್ಟು ಮನೆ ಎಲ್ಲೈತೆ ನಿಂಗಮ್ಮ ಪಾತ್ರೆ ಉಜ್ಜಕ್ಕೆ ಹೋಗ್ತಾರೆ ನೋಡಿ, ಪಾತ್ರೆ ಉಜ್ಜ ಕೆಲಸ ಮಾಡ್ತಾರೆ ನಿಂಗಮ್ಮ ಅಂತ. ಯಾರೇ ಇಲ್ವಾ? ಯಾವ ಏರಿ ಇಲ್ಲೇ ಈಗ ಬೆಳಿಗ್ಗೆ ಬಂದು ಬಿಟ್ಬಿಟ್ಟು ಹೋದೆ ನಾನು. ಸರಿ, ಇಲ್ಲಿ ಸುಮಾರು 20-25 ಜನ ಕೆಲಸ ಮಾಡ್ತಾರೆ, ಮಾಡೋರು ಬರ್ತಾರೆ ಈ ಕಡೆ. ಹಾ ವಯಸ್ಸಾಗೈತೆ. ಏನ್ ಮಾಡ್ಲಿ ನೋಡಿ, ನಮ್ಮ ಹಣೆ ಬರ ಹೆಂಗಿದೆ ನೋಡಿ. ಹಾ ಏನ್ ಹಣೆ ಬರ ಯಾರಿಗೆ ಹೇಳೋಣ, ಬಿಡೋಣ. ನಂಗೆ ಬೇಜಾರಾಗ್ಬಿಡುತ್ತೆ ಹೇಳಕ್ಕೆ, ಬೇಜಾರಾಗ್ಬಿಡ್ತೀರಿ ನೀವು ಕೇಳಿಸ್ಕೊಂಡ್ರೆ ನನ್ನ ಸ್ಟೋರಿನ. ಹಿಂದೆ ಮುಂದೆ ಯಾರಿಲ್ಲ ನನಗೆ. 7 ಕೋಟಿ ಆಸ್ತಿ ಇದೆ ನನಗೆ, ಹಿಂದೆ ಮುಂದೆ ಯಾರಿಲ್ಲ. ನಮ್ಮಪ್ಪ ಫ್ಲೈಟ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು. 7 ಕೋಟಿ ಆಸ್ತಿ ಐತೆ, ಹಿಂದೆ ಮುಂದೆ ಯಾರಿಲ್ಲ. ಮನೆ ಬಾಡಿಗೆ ತಿಂದು ಎಲ್ಲ ಬೇಜಾರಾಗ್ಬಿಟ್ಟೈತೆ ನನಗೂ ಜೀವನ ಬೇಜಾರಾಗ್ಬಿಟ್ಟೈತೆ. ನಮ್ಮ ಅಪ್ಪನಿಗಿರೋ ಕಾಯಿಲೆ ನನಗೂ ಬಂದ್ಬಿಟ್ಟೈತೆ. ಬದುಕಲ್ಲ ಅಂದ್ಬಿಟ್ಟವ್ರು ನನಗೆ. ಇನ್ನೊಂದು ವಾರ ಅಷ್ಟೇ ನನಗೆ. ಕ್ಯಾನ್ಸರ್, ಪೇಪರ್ ಕ್ಯಾನ್ಸರ್ ಅಂತಾರೆ ಅದನ್ನು, ಪೇಪರ್ ಕ್ಯಾನ್ಸರ್ ಅಂತಾರೆ. ಏನು ಮಾಡಲಿ ನಾನು? ಅದಕ್ಕೆ ಇವರು ನಮ್ಮ ಮನೆಗೆ ಪಾಪ ಅಜ್ಜಿಯವರು, ಇವ್ರ ಮೊಮ್ಮಗಳು ಕೆಲಸ ಮಾಡ್ತಿದ್ಲು ನಮ್ಮ ಮನೆಯಲ್ಲಿ, ಪಾತ್ರೆ ಉಜ್ಜಕ್ಕೆ ಬರ್ತಿದ್ಲು. ನಾನೀಗ ಯಾರಿಗೆ ಹೇಳಕ್ಕೆ ಹೋಗ್ಬಿಡಿ ದಯವಿಟ್ಟು. ಆಸ್ತಿ ಎಲ್ಲ ನಾನು ಈ ಅಮ್ಮನಿಗೆ ಹೆಸರು ಬರ್ದು ಕೊಟ್ಬಿಡೋಣ ಅಂತ. ನಂದು 7 ಕೋಟಿ ಆಸ್ತಿ ಏನಿದೆಯೋ ಕೊಟ್ಬಿಡೋಣ ಅಂತ. ನನಗೆ ಮಗ ಅಂತ ಕರಿಬೇಕು ಯಾರಾದರೂ, ನನಗೆ ಸಂತೋಷ. ಅವರು ಮನೆ ಎಲ್ಲಿ ಅಂತ ಗೊತ್ತಲ್ಲ. ಇಲ್ಲೇ ಬಿಟ್ರು. ಮನೆ ಖಾಲಿ ಮಾಡಿದ್ರು ರೀಸೆಂಟಾಗಿ. ಇಲ್ಲಿದ್ರು ಒಳಗಡೆ ಬಾಡಿಗೆ ಜಾಸ್ತಿ ಅಂತ ಬಿಟ್ಬಿಟ್ರು. ಪಾಪ ನನ್ ಕಷ್ಟ ಅನಿಸ್ತು. ನಾನು ನೋಡಿ ಇಲ್ಲೇ ಬಿಟ್ಟಿದ್ದೀನಿ. ದಿವಸ ನಾನು ಇಲ್ಲೇ ಬಂದ್ಬಿಡ್ತಾ ಇದ್ದೆ, ನಮ್ಮ ಡ್ರೈವರ್ ಬಂದ್ಬಿಡ್ತಾ ಇದ್ದ ಇಲ್ಲೇ ಮನೆ ಒಳಗಡೆ. ಅಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಇರ್ಲಿಲ್ಲ ಸರ್. ಹಾ ಅಂದ್ರೆ ಬರ್ತಾರೆ, ಈ ಮಾಡಿ ರೋಡ್ ಕಡೆನಿಂದ ಬರ್ತಾರೆ, ಮಾಡಿ ರೋಡ್ ಕಡೆನಿಂದ ಬರ್ತಾರೆ. ಸುಮಾರು ಒಂದು 20-25 ಜನ ಬರ್ತಾರೆ ಈ ಕಡೆಗೆ. ಅದು ಕಾಗದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ಗೇನ್ಲ ಈಗ ನಾನು ಮನ್ಸು ಮಾಡಿದ್ರೆ ನಿಮ್ಗೆ ಕೊಟ್ಬಿಡ್ಬೋದು. ನಾನು ಮನ್ಸು ಮಾಡ್ಬಿಟ್ರೆ ನನ್ನ ಆಸ್ತಿ ನಿಮ್ಗೆ ಕೊಡ್ಬೋದು. ನನಗೆ ಮಗ ಅಂತ ಕರಿಬೇಕು ಯಾರಾದ್ರು. ಒಂದು ತುತ್ತು ಏನಾದ್ರು ಒಂದು ಸ್ವಲ್ಪ ತಿನ್ನಿಸ್ಬಿಟ್ರೆ ನನಗೆ ಖುಷಿ ಆಗ್ಬಿಡತ್ತೆ. ಯಾರೂ ಇಲ್ವಲ್ಲ ಹಿಂದೆ ಮುಂದೆ, ಅದೊಂದು ಬೇಜಾರು ನನಗಷ್ಟೇ. ಯಾರು ಇಲ್ಲ ಮಾಡ್ಕೊಂತೀರಾ? ಮಗನೇ ಅನ್ಕೊಳ್ಳಿ, ಪರವಾಗಿಲ್ಲ. ತಾಯಿ ಅಂತ ಒಪ್ಕೊಂತೀರಾ? ನನ್ ಮಗ ಅಂತ ಒಪ್ಕೊಂತೀರಾ? ನನ್ ತಾಯಿನೇ ಎಲ್ಲಾರ್ಗು. ನೀವೆಲ್ಲರಿಗೂ ತಾಯಿ ಅಲ್ವಾ? ಎಲ್ಲಾರ್ಗು ತಾಯಿನೇ. ಯಾರು ಇಲ್ಲ ಅಂದಿರೋರ್ಗು ಎಲ್ಲಾರು ನೆಂಟ್ರೆ. ಯಾಕೆ ಬೇಜಾರು? ಕೂತ್ಕೊಂಡು ಹಿಂಗ್ ಮಾಡ್ತೀನಿ. ಯಾವಸ್ಬಿಟ್ಟು ಸಮಾಧಾನ ಮಾಡ್ಬೇಕಣ್ಣ ನೀನು, ಸಮಾಧಾನ ಮಾಡ್ಬೇಕು. ಯಾವತ್ತಿದ್ರು ಒಂದಿನ ಹೋಗ್ಲೇಬೇಕು ಅಷ್ಟೇ. ಅದಕ್ಕೆ ನನಗೆ ಅವ್ರು ಸಿಕ್ಕಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಒಟ್ಟು ನೀವು ನನಗೆ ಅಮ್ಮ ನಮ್ಮ ಮಗ ಅಂದ್ಬಿಟ್ರಲ್ಲ, ನಿನ್ಗೆ ಕೊಡ್ತೀನಿ ನಮ್ಮ ಆಸ್ತಿ ಎಲ್ಲ. ನಾನು ನಿನಗೆ ಕೊಡ್ತೀನಿ. ನನ್ಗೆ ಆಸ್ತಿ ನನ್ ಮಕ್ಳಿಗೆ ಅವ್ರೆ ನನ್ಗೆ ಸಂಪಾದನೆ ಮಾಡ್ಕೊಡಕ್ಕೆ ಎತ್ತಿದೀನಿ. ಇವ್ರು ಕೊಡ್ಲಾ? ಇದೆ ಆಸ್ತಿ ಇದೆ ಅವ್ರಿಗೆ, ನಿಮ್ಗೆ? ನನಗ್ ಬೇಡ, ಇದೆ ಬಿಲ್ಡಿಂಗ್ ನಂದೆ. ನನಗ್ ಇಷ್ಟೆಲ್ಲ ಈ ಬಿಲ್ಡಿಂಗ್ ನಿಮ್ದೇನಾ? ಇದೆಲ್ಲ ಬಾಡಿಗೆ ನಂದೆ. ಇವ್ರು ಬೇಕಾದ ಕೊಡಿ. ಯಾರಿಗೆ? 7 ಕೋಟಿ ಇದೆ ಅಮ್ಮ. ಅನಾಥರು ಇರ್ತಾರಲ್ಲ, ನಮ್ಗೆ ಈಗ ನಾನು ಅನಾಥ, ನನ್ಗಿಲ್ಲ. ನಾನು ಯಾರಿಗೂ ಕೊಡಲ್ಲ. ಡ್ಯಾಡಿ, ನೀನ್ ಡ್ಯಾಡಿ ಅಂದ್ರೂ ಕೊಡಲ್ಲ, ನೀನು ಮಗ ಅಂದ್ರೂ ಕೊಡಲ್ಲ. ನಮ್ಮ ಮಮ್ಮಿಗೆ ಕೊಡೋದು, ನಮ್ಮ ಮಮ್ಮಿಗೆ ಕೊಡ್ತೀನಿ. ನಾನು ಕೊಟ್ರೆ ನಾನು ನಿಮ್ಗೆ ಕೊಡ್ತೀನಮ್ಮ, ಆಯ್ತಾ? ನಂಗೆ ಆಶೀರ್ವಾದ ಮಾಡು. ನೀವು ದೊಡ್ಡವರು, ಕಾಲ್ ಮುಗಿಬೇಡಿ. ದೊಡ್ಡವ್ರು ನಾವ್ ಹಿಂಗ ಆಸ್ತಿ ಒಳಗ್ ದೊಡ್ಡವ್ರು ಇರ್ಬೋದು, ವಯಸ್ಸಲ್ಲಿ ದೊಡ್ಡವ್ರಲ್ಲ ನಾವು. ನಾನ್ ನಿಮ್ಗೆ ಕೊಟ್ರೆ ಏನ್ ಮಾಡ್ತೀರಾ? 5 ಕೋಟಿ ನಿಮ್ಗೆ ಕೊಡ್ತೀನಿ, 2 ಕೋಟಿ ಯಾರಿಗಾದ್ರೂ ನೀವೇ ಕೊಟ್ಕೊಂಬಿಡಿ, ಆಯ್ತಾ? ನಗಕ್ ಹೋಗ್ಬಿಡಿ ದಯವಿಟ್ಟು. ನಿಮ್ಗೆ ತಮಾಷೆ ಅನಿಸ್ತಾ ಇದೆ. ತಮಾಷೆ. ನಮ್ಮ ಅಡ್ವೊಕೇಟ್ ಕರ್ತಿ ಇವಾಗ್ಲೇ ಇದ್ ಮಾಡ್ತೀನಿ. ನನ್ಗೆ ಹಂಗಂತಲ್ಲ, ಅದ್ರ ಬಟ್ ನೀವ್ ಯಾರಿಗೂ ಕೊಡ್ಬಾರ್ದು, ಪ್ರಾಮಿಸ್ ಮಾಡಿ. ನಾನ್ ಕೊಟ್ರೆ ನಿಮ್ಗೆ ಆಸ್ತಿ ಯಾರಿಗೂ ಕೊಡ್ಬಾರ್ದು. ನೀವು, ನಾನ್ ನಿಮಗ್ ಕೊಟ್ಟಿದ್ದೆ. ನಿಮ್ಗೆ ಕೊಟ್ರೆ ದಯವಿಟ್ಟು ಯಾರಿಗೂ ಕೊಡ್ಬಾರ್ದು ನೀವು. ಯಾರಿಗೂ ಕೊಡ್ಬಾರ್ದು ಅಂತಂದ್ರೆ ನನ್ಗೆ ಅಷ್ಟು ನಿಭಾಯಿಸೋ ಶಕ್ತಿ ನನ್ಗಿಲ್ಲ. ದೇವ್ರು 7 ಕೋಟಿ ನನ್ಗೂ 1 ರೂಪಾಯಿ ಏನು ಸುಮ್ನೆ ಬಂದ್ರೆ ನಾನ್ ತಗೊಳ್ಳಲ್ಲ. ನಿಮ್ಗಿದೆ ಅಲ್ಲ, ಎಷ್ಟೋ ಜನ ಅನಾಥರಿದ್ದಾರೆ, ಕೊಡಿ ಅವ್ರಿಗೆ ಕೊಡ್ಲಾ?
ಕೊಡಿ ಯಾರು ನನ್ಗೆ ಅಮ್ಮ ಬೇಕು. ತಮ್ಮಂದಿರು ತಂಗಿದಿರಲ್ಲ ಇದಾರೆ, ಎಲ್ಲ ದೊಡ್ಡಮ್ಮನ ಮಕ್ಳು ಅವ್ರಿಗೆ ಕೊಟ್ಟಿಲ್ಲ. ನನಗೆ ಅಮ್ಮ ಬೇಕು. ಅಮ್ಮ ಮುಖ್ಯ, ಅಪ್ಪ ಅಮ್ಮ ಮುಖ್ಯ ನನಗೆ. ಅದಕ್ಕೆ ಎಲ್ಲಾರು ಪ್ರತಿ ಹೆಂಗಸರಲ್ಲಿ ಅಮ್ಮ ಇರುತ್ತೆ. ಅಮ್ಮ. ಹೌದು ಹೌದು ನಾನೊಬ್ಳೇ ಅಲ್ಲ, ಪ್ರತಿ ಹೆಂಗಸರಲ್ಲಿ ಅಮ್ಮ ಕಾಣ್ತದೆ. ಹೌದು. ಅವ್ರಿಗೆ ಬೇಡ, ಅವ್ರಿಗೆ ಬೇಡ. ಬಂದೆ ಒಂದ್ ನಿಮಿಷ ಬರ್ತೀನಿ ಅಂತೆ. ಬಂದೆ ಆಯ್ತು. ನೋಡಿ ಎಲ್ಲ ಗುರ್ತವ್ರಿಗೆಲ್ಲ ನೋಡಿದಾರೆ ನಮ್ಮ ಆಸ್ತಿ ಎಲ್ಲ ಗೊತ್ತವ್ರಿಗೆ. ಬನ್ನಿ, ಈಗ ನಿಮಗ್ ಕೊಟ್ಬಿಡ್ಲ ನಾನು? ನಮ್ಗೆ ನನ್ ಮಕ್ಳವ್ರೆ, ನನ್ ಸಂಪಾದನೆ. ಅಲ್ಲ, ನಿಮ್ಗೆ ನನ್ನ ಆಸ್ತಿ ಬೇಡವಾ ಹಂಗಾರೆ? ಬೇಡ. ಏನು ಬೇಡವಾ ಅಂತ ಕರ್ದಿದ್ದೀರಲ್ಲ ಅಷ್ಟೇ ಸಾಕು. ಅಮ್ಮ ಅಂತ ಕರ್ದಿದ್ ಸಾಕ? ಸಾಕು. ಯಾರೋ ಪಾಪ ನಿಮ್ ಸೇವೆ ಮಾಡೋರೆಲ್ಲ ಅವ್ರು ಕೊಡಿ. ಖುಷಿ ಆಯ್ತಮ್ಮ ನಿಜ. ನೀವು 7 ಕೋಟಿ ಕೊಡ್ತೀನಿ ಅಂದ್ರು ಬೇಡ ಅಂದ್ರ, ನೀವು ಅಮ್ಮ ಅಂದ್ರಲ್ಲ ನನಗೆ. ಅಮ್ಮ ಅಂತ ಕರ್ದಿದ್ದೀರಲ್ಲ ಸಾಕು. ಕೈ ಇಡಮ್ಮ ಇಲ್ಲಿ, ಕೈ ಇಡಮ್ಮ. ಒಳ್ಳೆ ಆಶೀರ್ವಾದ ಕೊಡ್ತಿದ್ದೀನಿ, ಒಳ್ಳೇದಾಗಿದೆ. ಆ ಎಮ್ಮ ಸಿಕ್ಕ ನಾನು ಕಳ್ಸ್ಕೊಡ್ತೀರಾ? ಲಿಂಗಮ್ಮ ಅಂತ ಅವಳ ಹೆಸರು, ಓಕೆನಾ? ದಯವಿಟ್ಟು ಮನೆ ಹತ್ರ ಹೇಳಿ, ಮನೆ ಹತ್ರ ಬಂದು ಹೇಳಿ, ಓಕೆನಾ? ಅಯ್ಯೋ, ನಾನು ನೋಡಿ ಟೆನ್ಷನ್ ಒಳಗೆ ಆಸ್ತಿ ಪತ್ರ ಬರ್ದು ಕೊಡ್ಬೇಕಲ್ಲ, ಟೆನ್ಷನ್ ಒಳಗೆ ದುಡ್ಡೇ ತಗೊಂಬಂದಿಲ್ಲ. ಒಂದು 500 ರೂಪಾಯಿ ಇದ್ರೆ ಕೊಡ್ತೀರಾ? ಬಂದು ಕೊಡ್ತೀನಿ ನಾನು. ಮತ್ತೆ ಇಲ್ಲಲ್ಲ ನನ್ನ ಹತ್ರ ಒಂದು 200 ರೂಪಾಯಿ ಇದ್ರೆ ಕೊಡ್ತೀನಿ ನಾನು. ಬಂದು ನನ್ನ ನಂಬರ್ ತಗೊಳ್ಳಿ ಬೇಕಾರೆ. ಸಿಗರೇಟ್ ಅವರು ತಗೊಂಡಿದ್ರು. ಅಮ್ಮ ಅಂದ್ರೆ ಮಗ ನಡ್ಕೊಂಡು ಹೋಗ್ಬೇಕಾ ಮಲ್ಲೇಶ್ವರಂಗೆ? ನನ್ನ ಹತ್ರ ಇಲ್ಲ ಅಂತಂದ್ರೆ ನನ್ನ ಮಗನ್ನ ಕಲಿಸ್ತೀನಿ, ಹಂಗೆ ನಡ್ಕೊಂಡು ಹೋಗ್ಲಾ ಅಮ್ಮ ಅಂದ್ರೆ? ನಡ್ಕೊಂಡು ಹೋಗಿ ಪರವಾಗಿಲ್ಲ. 200 ಕೊಡಮ್ಮ. ಇಲ್ಲ ಮಗ ಅಂದಿದ್ರೆ ತಾಯಿ 200 ಕೊಡಲ್ಲ ಮಗನ್ಗೆ. 200 ಇಲ್ಲ ನನ್ನ ಹತ್ರ, 10 ರೂಪಾಯಿ ಇಲ್ಲ. ಈಗ ಸಿಗರೇಟ್ ಅವ್ರು ಬಂದಿದ್ರಾ, ಹಾ, ಕೊಟ್ಬಿಟ್ಟೆ ಅವ್ರಿಗೆ. ಅಯ್ಯೋ. ನನ್ನ ಹತ್ರ ಇದ್ರೆ ಡ್ಯಾಡಿ ಹತ್ರ ಇರುತ್ತಾ? ಡ್ಯಾಡಿ ಒಂದು 500 ರೂಪಾಯಿ ಇದ್ರೆ ಕೊಡ್ಡಿ, ಬಂದು ಕೊಡ್ತೀನಿ ವಾಪಸ್. ನಾನು ಅರ್ಜೆಂಟ್ ಒಳಗೆ ಕಾಗದ ಬರೀಬೇಕಾಗಿತ್ತಲ್ಲ ಅವ್ರ ಹೆಸರಲ್ಲಿ. ಅಡ್ವೊಕೇಟ್ ಆಫೀಸ್ಗೆ ಹೋಗಿದ್ದೆ, ಪರ್ಸ್ ಅಲ್ಲೇ ಇಟ್ಟು ಬಂದ್ಬಿಟ್ಟಿದ್ದೀನಿ ಡ್ಯಾಡಿ. ಹಾ, ನನಗೆ ಸಾಯಂಕಾಲನೇ ಬಟವಾಡ ಕೊಡೋದು. ಅಲ್ಲ ಡ್ಯಾಡಿ, ಇವಾಗ ಬಿಲ್ಡಿಂಗು ನಂದೇ ಅಂದೆ. ನಾನು ಅಲ್ಲಿ ಕೆಲಸ ಮಾಡ್ತೀನಿ ನೋಡು. ಹೌದಾ ಡ್ಯಾಡಿ? ಅಲ್ಲಿ ಕೆಲಸ ಮಮ್ಮಿ ಡ್ಯಾಡಿ ಇಬ್ರು ಸಿಕ್ಕರು. ಏನೋ ಮಮ್ಮಿ, ನೋಡ್ ಮಮ್ಮಿ, ನೀವ್ ಏನಂತೀರ ಅಷ್ಟು ಕೊಟ್ಟು ಕಳ್ಸಿ, ನನ್ಗೆ ಬಂದ್ ಕೊಡ್ತೀನಿ ನಾನು. ಇವಾಗ ಹೆಂಗಿದ್ರು ಆಸ್ತಿ ಪತ್ರ ತಗೊಂಬಂದ್ ಕೊಡ್ಬೇಕಲ್ವಾ? ಹಾ, ಬಂದ್ರು ನೋಡಿ ಅಮ್ಮ. ಮಮ್ಮಿ ಅವರೇ ಲಿಂಗಮ್ಮ ಅಂದ್ರೆ. ಬನ್ನಿ, ಅಲ್ಲಿದಾರೆ ನೋಡಿ, ಅಲ್ಲಿ ಬರ್ತಾ ಇದಾರೆ ನೋಡಿ. ಸದ್ಯ ಸಿಕ್ಕಿದ್ರು ಲಿಂಗಮ್ಮ ಅಂತ. ಅಲ್ಲಿದಾರೆ ನೋಡಿ ಮಮ್ಮಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ, ಒಳಗಡೆ ಕ್ಯಾಮ್ರಾ ಇದೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಹೌದಾ? ಸುಮ್ಮನೆ ತಮಾಷೆಗೆ ಮಾಡ್ತಾರೆ. ಡ್ಯಾಡಿ ಒಳಗಡೆ ಕ್ಯಾಮ್ರಾ ಮಾತಾಡ. ಓ ನಮಸ್ಕಾರ. ಓ ಸಿಗ್ನಲ್ ಅದಕ್ಕೆ ಕೊಟ್ಟಿದ್ ನಾನು. ಓ ಬಾಸಿಗೆ ಕಳ್ಸ್ಕೊಟ್ರ ನೀವು? ಇವರು ಡ್ಯಾಡಿ ಬಿಲ್ಡಿಂಗ್ ಓನರು. ಅಮ್ಮ ಸರಿ, ಬರಲಾ? ಸೂಪರ್ ಕುರಿ.